ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 5 ತಿಂಗಳಾಯ್ತು ವಿಡಿಯೋನ ಮಾಡಿದ್ದಿಲ್ಲ. ಈಗ ಅಮ್ಮನ ಮನೆಗೆ ಬಂದಿದ್ನಿ. ಅಮ್ಮ ಆಯಿ ಮಾಡುವಂಥ ಸಾರು ಮಾಡತ್ತಿದ್ಲು, ನನಗೆ ತಿನ್ನಂಗಾಗಿತ್ತು ಅಂಥೇಳಿ. ಸೊ ಅದನ್ನ ಯಾಕೆ ವ್ಲಾಗ್ ಮಾಡಬಾರ್ದು, ಅಮ್ಮನ ಕಡೆಯಿಂದ ಮಾಡಿಸ್ಬಾರ್ದು ಅಂಥೇಳಿ ಮಾಡತ್ತೀನಿ. ಬರ್ರಿ ರೆಸಿಪಿ ನೋಡೋನು ಹೆಂಗೆ ಮಾಡ್ತಾಳಂತ. ಇವತ್ತು ನನ್ನ ಮಗಳು ಆಯಿ ಮಾಡುವಂಥ ಕಾರ್ಬ್ಯಾಳಿ ತಿನ್ನಂಗೆ ಆಗೈತಮ್ಮ ಮಾಡಿಕೊಡಂದ್ಲು. ಇವತ್ತು ಹೆಂಗಿದ್ರು ನಾ ಬ್ಯಾಳಿ ಸಾರು ಮಾಡೋಕ್ಕೆ ಇದ್ನಿ, ಅದಕ್ಕೆಲ್ಲ ರೆಡಿನೂ ಮಾಡಿ ಇಟ್ಕೊಂಡಿದ್ನಿ. ಅದಕ್ಕೆ ನಿಮಗೂ ತೋರಿಸ್ಬೇಕಂತೇಳಿ ತೋರ್ಸಾಕತ್ತೀನಿ. ಮೊದ್ಲು ಎಣ್ಣೆ ಕಾಸಾಕಿಟ್ಟ, ಅದಕ್ಕೆ ಸಾಸ್ವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಇದು ಬೆಳ್ಳುಳ್ಳಿ, ಕರಿಬೇವು ಒಗ್ಗರ್ಣೆ ಕೊಟ್ಟೆ. ಅದನ್ನ ಕಡ್ಡಾಡ್ಸೋದು. ಈಗ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕಿದ್ನಿ. ಮತ್ತು ಅದಕ್ಕೆ ನುಗ್ಗಿಕಾಯಿ ಮೊದ್ಲ ಕುದಿಸಿಟ್ಟಿದ್ನಿ. ಕುದಿಸಿದ ನುಗ್ಗಿಕಾಯಿ ಹಾಕಿದ್ನಿ. ಬ್ಯಾಳಿ ಕುದಿಸಿಟ್ಟಿದ್ನಿ. ಬ್ಯಾಳಿ ಒಂದು ಸ್ವಲ್ಪ ಕೊಡಗೊಲ್ಲೆ ಕಡದ್ರೆ ಮೆತ್ತಗಾಕೈತಿ, ರುಚಿನೂ ಹೆಚ್ಚಾಕೈತಿ. ಅದಕ್ಕೆ ಒಂದು ಸ್ವಲ್ಪ ಕಡಗೊಲ್ಲೆ ಕಡದ್ನಿ. ಕಡದಿದ್ದ ಬ್ಯಾಳಿ ಹಾಕಬೇಕು. ಒಗ್ಗರ್ನಿಗೆ ಕಡ್ದಿದ್ದ ಬೇಳೆ ಹಾಕಿದ್ನಿ. ಆಮ್ಯಾಗ ಅದನ್ನೆಲ್ಲ ತಿರುವ್ಯಾಡಿ ಅದಕ್ಕೆ ಸ್ವಲ್ಪ ಬೆಲ್ಲ, ಅರಿಶಿನ ಪುಡಿ, ಮಸಾಲೆ ಖಾರ, ಸ್ವಲ್ಪ ಹುಣಸೆ ಹಣ್ಣು ಎಲ್ಲಾನು ಹಾಕಿ ತಿರುವಾಡಬೇಕು. ಅದಕ್ಕೆ ಸ್ವಲ್ಪ ಜೋಳದ ಹಿಟ್ಟ ನೀರಾಗಿ ಕಲಿಸಿ ಹಾಕಿದ್ರೆ ರುಚಿ ಹೆಚ್ಚಾಕೈತಿ. ಇದೆಲ್ಲ ನಮ್ಮವ್ವ ಮಾಡೋ ಪದ್ಧತಿ ರೀ. ರುಚಿಗೆ ತಕ್ಕಷ್ಟ ಉಪ್ಪು ಹಾಕಬೇಕು. ನಿಮಗೆ ಸಾರು ಗಟ್ಟಿ ಅನ್ಸಿರ ಸ್ವಲ್ಪ ಬ್ಯಾಳಿ ಬೋಗನ್ಯಾಗ ನೀರು ಕಲಿಸಿ ಹಾಕ್ರಿ.
ಅದಕ್ಕೆ ಮ್ಯಾಲೆ ಮುಚ್ಚಿ ಕುದಿಯಾಕ ಬಿಡ್ರಿ. ಕುದ್ದಿಂದ ನಮ್ಮ ಗಿಡದಾಗ ಒಂದ ಕಡ್ಡಿ ಕೊತ್ತಂಬರಿ ಉಳ್ದಿತ್ರಿ, ಅದನ್ನ ತೊಗೊಂಬಂದು ಹಾಕಿದ್ನಿ. ಕೊತ್ತಂಬರಿ ಹಾಕಿಂದ ಬ್ಯಾಳಿ ಸಾರಿನ ವಾಸನೆ ಘಮ ಘಮ ಅನ್ನಕತ್ರಿ. ಈಗ ಅದನ್ನು ಕುದಿಯಾಕ ಬಿಡ್ರಿ. ನೀವು ನಿಮ್ಮ ಮನೆಯೊಳಗೆ ನಿಮ್ಮ ಅವ್ವ ಮಾಡಿದಂಥ ಜವಾರಿ ಅಡಿಗೆ, ಬ್ಯಾಳಿ ಸಾರು, ಕಾರ್ಬ್ಯಾಳಿ ಮಾಡಿ ನಿಮ್ಮ ಮಕ್ಕಳಿಗೆ ಊಟ ಮಾಡಿಸ್ರಿ. ಅವರು ಆಯಿ ಕೈ ಅಂದು ಅಜ್ಜಿ ಕೈ ಅಂದು ರುಚಿ ನೋಡಿ ಖುಷಿ ಪಡ್ತಾರೆ. ಇದು ಇವತ್ತಿನ ನನ್ನ ಮಧ್ಯಾಹ್ನದ ಊಟ. ಸೊ 5 ತಿಂಗಳಾಯಿತು ವಿಡಿಯೋ ಮಾಡಿಲ್ಲ ಅಂತ ಹೇಳಿದ್ನಿ. ಗ್ಯಾಪ್ ಭಾಳ ಆಯಿತು. ಯಾಕೆ ವ್ಲಾಗ್ ಮಾಡಿಲ್ಲ, ಯಾಕೆ ಕಂಟಿನ್ಯೂ ಮಾಡಿಲ್ಲ ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ನಾಗ ಹೇಳ್ತೀನಿ. ನಿಮ್ಗೊಂದು ಸರ್ಪ್ರೈಸ್ ಐತಿ, ವೇಟ್ ಮಾಡಿರಿ. ವಿಡಿಯೋ ಲೈಕ್ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಹಾಗೆ ಅಮ್ಮ ಮಾಡಿದ ಸಾರು ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿರಿ.